ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾರಿಮೇಡು, ಬೆಂಗಳೂರು. ಹೈಪರ್ ಟೆನ್ಷನ್, ಅಧಿಕ ರಕ್ತದ ಒತ್ತಡ, ಈ ರೀತಿ ಅಂದರೆ ಹೈ ಬ್ಲಡ್ ಪ್ರೆಷರ್, ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿಗೆ ಈ ವಿಡಿಯೋದಲ್ಲಿ ಒಂದು ಕಲರ್ ಥೆರಪಿ, ಒಂದು ಆಕ್ಯುಪ್ರೆಷರ್, ಹಾಗೆ ಒಂದು ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಕು ಕೂಡ. ಈ ಸೀಕ್ವೆನ್ಸನ್ನು ನೀವು ಕರೆಕ್ಟ್ ವಿಧಿವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೆ ಆದಲ್ಲಿ ನಿಮ್ಮ ಹೈಪರ್ ಟೆನ್ಷನ್, ನಿಮ್ಮ ಅಧಿಕ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬಂದು ಅದನ್ನು ನೀವು ಸಂಪೂರ್ಣವಾಗಿ ವಾಸಿ ಕೂಡ ಮಾಡಬಹುದು. ಯಾರ ಅಧಿಕ ರಕ್ತದ ಒತ್ತಡದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಮೊಟ್ಟ ಮೊದಲದಾಗಿ ಹೇಳಲಾಗಿದೆ, ಆರೋಗ್ಯಂ ಭೋಜನ ಅದಿನಂ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಮಾತನ್ನು ನಾವು ಚೆನ್ನಾಗಿ ಅರಿತುಕೊಂಡು ಯಾರಿಗಾರ ಅಧಿಕ ರಕ್ತದ ಒತ್ತಡ ಇದ್ದವರಿಗೆ ಡಾಕ್ಟರ್ ರೆಫರ್ ಮಾಡಿರ್ತಾನೆ, ತುಂಬ ಉಪ್ಪು ಖಾರ ತಿನ್ನಬಾರ್ದು ಅಂತ. ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ನೀವು ಆಹಾರದಲ್ಲಿ ಬದಲಾವಣೆ ತೆಗೆದುಕೊಂಡು ಬರದೇ ಇದ್ದರೆ ನಿಮ್ಮ ರೋಗ ನಿಯಂತ್ರಣಕ್ಕೆ ಬರೋದಿಲ್ಲ, ಅದು ಸಂಪೂರ್ಣವಾಗಿ ವಾಸಿ ಕೂಡ ಆಗೋದಿಲ್ಲ. ಹಾಗೆ ಬರದಂತೆ ಪ್ರೊಟೆಕ್ಟನ್ನು ಮಾಡುವಲ್ಲಿ ಕೂಡ ಸರಿಯಾದ ವಿಧಾನದಲ್ಲಿ ಆಹಾರದ ಕ್ರಮತೆಯನ್ನು ಅಳವಡಿಸ್ಕೊಳ್ಳೋದು. ನಮಗೇನು ಬಂದಿಲ್ಲ, ನಮಗೇನು ಬ್ಲಡ್ ಪ್ರೆಷರ್ ಇಲ್ಲ, ಅಥವಾ ನಮಗೇನು ಹೈಪರ್ ಟೆನ್ಷನ್ ಇಲ್ಲ ಅಂದರೂ ಕೂಡ ನೀವು ಇವಾಗಿಂದನೇ, ಅಂದರೆ ಮುಂದಿನ ಒಂದು ಪೀಳಿಗೆಗೆ, ಜನಾಂಗಕ್ಕೆ ನಾವು ಇದನ್ನು ತಿಳಿಪಡಿಸ್ಬೇಕು, ಹೇಗೆ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಬರ್ತಿದೆ, ಒತ್ತಡ ಅಂತ ಹೇಳಿ. ಸೊ ಸುಮಾರು ಥರದ ತಪ್ಪನ್ನು ಮಾಡ್ತಾ ಇರ್ತಾರೆ. ಮೊಟ್ಟ ಮೊದಲನೇದಾಗಿ ಆಹಾರದಲ್ಲಿ ಅಂತ ಹೇಳಿ ಅಧಿಕ ಹೆಚ್ಚೆಚ್ಚು ಉಪ್ಪು ತಿನ್ನೋದು, ಸ್ಪೈಸಿ ಮಸಾಲೆ ಖಾರ ತಿನ್ನೋದು, ಅದರಲ್ಲಿ ಮೊದಲನೇದಾಗಿ ನಿಯಂತ್ರಣವನ್ನು ತೆಗೆದುಕೊಬರ್ಬೇಕು. ಹಾಗೆ ಪ್ರಕೃತಿ ವಿರೋಧವಾಗಿ ಅನೇಕ ಕೆಲಸಗಳನ್ನು, ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಪ್ರಕೃತಿ ಅಂತಂದಾಗ ನೋಡಿ, ರಾತ್ರಿ ಇರೋದು ರೆಸ್ಟ್ ಮಾಡಲಿಕ್ಕೆ, ನಿದ್ದೆ ಮಾಡಲಿಕ್ಕೆ, ರಾತ್ರಿ ಎಲ್ಲ ವ್ಯಾಪಾರ ವ್ಯವಹಾರ ಆ ರೀತಿ ಈ ರೀತಿ ಅರ್ನ್ ಮಾಡಬೇಕು, ದುಡ್ದು ಬಿಡಬೇಕು ಅನ್ನೋರು ರಾತ್ರಿ ಪಾಳಿ ಕೆಲಸಕ್ಕೆ ಹೋಗೋದು, ತುಂಬ ರಾತ್ರಿ ಎಲ್ಲ ನಿದ್ದೆ ಮಾಡದಿರೋ ಯೋಚನೆಯನ್ನು ಮಾಡೋದು, ಪ್ಲ್ಯಾನ್ ಮಾಡೋದು, ನಾಳೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಹಾಗೆ ದುಡಿತದ ಹಾದಿ ಅಂತ ಬಂದಾಗ ದೈನಂದಿನ ದಿನದಲ್ಲಿ ದುಡಿಯೋದು, ಹಗಲು ಇರೋದು ದುಡಿಲಿಕ್ಕೆ, ರಾತ್ರಿ ಇರೋದು ರೆಸ್ಟ್ ಮಾಡಲಿಕ್ಕೆ. ತಪ್ಪು ವಿರೋಧವಾಗಿ ನಾವು ಏನೆಲ್ಲ ಪ್ರಕೃತಿ ವಿರೋಧವಾಗಿ, ಅದನ್ನೇ ಪ್ರಕೃತಿ ವಿರೋಧ ಅಂತೇಳಿ. ಪ್ರಕೃತಿ ವಿರೋಧವಾಗಿ ನೀವೇನೇ ಮಾಡಿದ್ರು ಇಂದಲ್ಲ ನಾಳೆ ನಿಮಗೆ ಅಧಿಕ ರಕ್ತದ ಒತ್ತಡ ಸಮಸ್ಯೆ ಬರ್ಬೋದು, ಹೈಪರ್ ಟೆನ್ಷನ್, ಈ ಎಲ್ಲ ಸಮಸ್ಯೆಗಳು ತಲೆದೋರ್ಬೋದು. ಸೊ ಹಾಗಾಗಿ ಪ್ರಕೃತಿನ ಫಾಲೋಅಪ್ ಮಾಡೋದು, ಆಹಾರದಲ್ಲಿ ಕ್ರಮತೆಯನ್ನು ಅಳವಡಿಸ್ಕೊಳ್ಳೋದು, ಈ ರೀತಿ ಮಾಡಿದಾಗ ನೀವು ಬರದಂತೆ ಕೂಡ, ಈ ರೀತಿಯಾದ ಗಂಭೀರವಾದ ಕಾಯಿಲೆಗಳು ಬರದಂತೆ ಕೂಡ ಪ್ರೊಟೆಕ್ಟನ್ನು ಮಾಡ್ಕೋಬೋದು. ತಮ್ಮ ಸುತ್ತಮುತ್ತಲಲ್ಲಿ ಯಾರು ಈ ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರಿಂದ ಬಳಲ್ತಾ ಇದ್ದರೆ ಅವರಿಗೆ ಮೊದಲನ್ನ ಇದನ್ನು ತಿಳಿಪಡಿಸ್ಬೇಕು. ಆಹಾರದಲ್ಲಿ ಬದಲಾವಣೆಯನ್ನು ತೆಗೆದುಕೊಬರೋದು, ಹಾಗೆ ರಾತ್ರಿ ಅಂತ ಬಂದಾಗ ಒಂದು 7-8 ಗಂಟೆ ಒಳಗಡೆ ಊಟ ಮಾಡೋದು, 10 ಗಂಟೆ ಒಳಗಡೆ ನಿದ್ದೆಗೆ ಜಾರೋದು. ಬಹಳ ಮುಖ್ಯವಾಗಿ ಯಾರೊಂದಿಗೂ ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ಸುಮಾರು ಜನ ಹೆಂಗೆ ಅಂದರೆ, ಅವ್ರೇನೋ ಮಾಡಿದ್ದಾರೆ, ಅವ್ರು ಅಚೀವ್ ಮಾಡಿದ್ದಾರೆ, ಅವ್ರು ಹಿಂಗೆ ಗಳಿಸಿದ್ದಾರೆ, ಅವ್ರು ಅಷ್ಟು ಅರ್ನ್ ಮಾಡಿದ್ದಾರೆ, ನಾವೂ ಆ ರೀತಿ ಮಾಡಬೇಕು. ಸುಮಾರು ಜನ ಪಕ್ಕದಲ್ಲಿರೋರು ಕೂಡ ಸುಮ್ಮನಿದ್ದವನಿಗೂ ಕೂಡ ಪ್ರೇರೇಪಿಸ್ತಾರೆ, ಇವಾಗ ದುಡಿದೆ ಇನ್ಯಾವಾಗ ದುಡಿತ, ಈಗಲೇ ಬಿಡಬೇಕು, ದುಡ್ಡು ಮಾಡಿಬಿಡಬೇಕು. ಈ ರೀತಿಯೆಲ್ಲ ದುಡ್ಡಿಂದ ಓಡೋದು, ನೀವು ದೇಹಕ್ಕೂ ಮನಸ್ಸಿಗೂ ವಿಶ್ರಾಂತಿ ಇಲ್ದಿರ ರಾತ್ರಿ ಪಾಳಿ ಎಲ್ಲ ಕೆಲಸ ಮಾಡೋದು, ಒತ್ತಡವನ್ನು ನಾವೇ ತಂದ್ಕೊಂಡಿರ್ತೀವಿ. ಈ ರೀತಿ ಪ್ರಕೃತಿ ವಿರುದ್ಧವಾಗಿ ಕೆಲಸನ ಮಾಡೋಕ್ಕೆ ಹೋಗೋದು, ಅಂದರೆ ಪ್ರಕೃತಿ ವಿರುದ್ಧವಾಗಿ ನಮ್ಮ ದೇಹನ ವಿರುದ್ಧವಾಗಿ ಬಳಸಲ್ಪಡೋದು, ಈ ರೀತಿ ಎಲ್ಲ ಮಾಡಿದಾಗ ಖಂಡಿತವಾಗ್ಲೂ ಅದು ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರ್ ಅಲ್ಲ, ಇನ್ನೂ ಅನೇಕ ಥರದ ಗಂಭೀರವಾದ ಅನಾರೋಗ್ಯದ ಸಮಸ್ಯೆಗಳು ಖಂಡಿತವಾಗ್ಲೂ ಕಾಣಿಸ್ಕೊಳ್ಳೋದು. ಹಾಗಾಗಿ ಕಂಪ್ಯಾರಿಸನ್ ಮಾಡ್ಕೊಳ್ದಿರ ಇರೋದು, ಇರೋದರಲ್ಲಿ ತೃಪ್ತಿನ ಕಾಣೋದು, ಇರೋದರಲ್ಲಿ ಸಂತೋಷವಾಗಿ ಬಾಳೋದು, ಹಾಗೆ ಬಂದಿದ್ದೆಲ್ಲ ಬರ್ರಿ ಭಗವಂತನ ದಯೆ ಇರಲಿ ಅನ್ನೋ ಥರ ಒಂದು ಒಳ್ಳೆ ಮನಸ್ಥಿತಿಲಿ ಇರೋದು ಮಾಡಿದಾಗ ನಮ್ಮಲ್ಲಿ ಹೈಪರ್ ಟೆನ್ಷನ್ ಇಲ್ಲ, ಹೈ ಬ್ಲಡ್ ಪ್ರೆಷರ್ ಇಲ್ಲ. ಅಕಸ್ಮಾತಾಗಿ ಅದು ಬಂದಿದ್ರೂ ಕೂಡ ಹಂತವಾಗಿ ನಿಯಂತ್ರಣಕ್ಕೆ ಬರೋದು, ವಾಸಿ ಆಗೋದನ್ನು ನಾವು ಕಾಣ್ಬೋದು. ಹಾಗೆ ಹಿಂದೆ ಹೇಳಿದೆ ಕಲರ್ ಥೆರಪಿ. ಕಲರ್ ಥೆರಪಿ ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ. ಒಂದೇ ಕಲರನ್ನ ನೀವು ಒಂದು ಡಾಟ್ ಇಟ್ಟು ನಿಮ್ಮಲ್ಲಿ ಹೈ ಬ್ಲಡ್ ಪ್ರೆಷರ್ನ ಮಾನಿಟರ್ ಮಾಡೋದು, ಅಂದರೆ ಈ ಬ್ಲಡ್ ಪ್ರೆಷರ್ನ ಮಾನಿಟರ್ ಮಾಡೋಕ್ಕೆ ಒಂದು ಡಿವೈಸನ್ನು ಇಟ್ಕೊಂಡಿರ್ತೀರ, ಅದರಲ್ಲಿ ಟೆಸ್ಟ್ ಮಾಡಿ ನೋಡಿ ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ ಕಡಿಮೆ ಆಗಿರೋದನ್ನು ಕಾಣ್ಬೋದು. ಇಲ್ಲಿ ಜೊತೆಯಲ್ಲಿ ನಾವು 4 ಕಲರನ್ನು ಬಳಸ್ತೀವಿ. ಒಂದು ಡಾರ್ಕ್ ಬ್ಲೂ ಕಲರು, ಒಂದು ಬ್ಲಾಕ್ ಕಲರು, ಒಂದು ಸ್ಕೈ ಬ್ಲೂ ಕಲರ್, ಹಾಗೆ ಒಂದು ಪಿಂಕ್ ಕಲರ್. ಈ ಕಲ್ಲರ್ಗಳನ್ನು ನೀವು ಬಳಸೋದ್ರಿಂದ ಕೂಡ ನಿಮ್ಮ ರಕ್ತದ ಒತ್ತಡವನ್ನು ನೀವು ಹತೋಟಿಲಿ ಇಟ್ಕೋಬೋದು, ಕಡಿಮೆ ಮಾಡ್ಕೋಬೋದು ಕೂಡ. ಹಿಂದೆ ನಮ್ಮ ಎಡಗೈನ ಹೆಬ್ಬೆರಳು ಸೋಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆಯುರ್ವೇದಿಕ್ ಆಕ್ಯುಪ್ರೆಷರ್ನ ಚಾರ್ಟ್ನ ಪ್ರಕಾರ ಎಲ್ಲ ಬೆರಳುಗಳು ಕೂಡ ಒಂದೊಂದು ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರಲ್ಲಿ ಎಡಗೈನ ಹೆಬ್ಬೆರಳು ಸೋಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೀವು ಒಂದೇ ಕಲರ್, ಈ ಡಾರ್ಕ್ ಬ್ಲೂ ಕಲರನ್ನು ಎಡಗೈನ ಹೆಬ್ಬೆಟ್ಟಿಂದ ಒಂದು ಡಾಟ್ ಇಟ್ಟರೆ ಸಾಕಿರುತ್ತೆ, ನಿಮಗೆ ಬ್ಲಡ್ ಪ್ರೆಷರ್ ಹಾಗೆ ಡೌನ್ ಆಗೋದನ್ನು ನೀವು ಗಮನಿಸ್ಬೋದು. ನಿಮ್ಮ ಹತ್ರ ಡಿವೈಸ್ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿ.
ಹಾಗೆ ಒತ್ತಡ ಅಂತ ಹೇಳಿ ಹೈಪರ್ ಟೆನ್ಷನ್ ಅಂತ ಹೇಳಿ ನಿಮ್ಮ ಮೈಂಡು ದಿಕ್ಕಾಪಾಲಾಗಿ ಓಡ್ತಾ ಇದೆ, ಅದು ಡೈರೆಕ್ಷನ್ ಮಿಸ್ ಆಗಿದೆ, ಅಂದರೆ ಡೈರೆಕ್ಷನ್ ಜಾಸ್ತಿ ಆಗಿದೆ ಅಂದಾಗ ನಮ್ಮ ಎಡಗೈನ ಮಧ್ಯ ಬೆರಳು ಡೈರೆಕ್ಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ ಡೈರೆಕ್ಷನನ್ನು ನೀವು ಕಡಿಮೆ ಮಾಡಿಕೊಳ್ಳಿಕ್ಕೆ ಪಿಂಕ್ ಕಲರಲ್ಲಿ ಎಡಗೈನ ಮಧ್ಯದ ಬೆರಳು ಉಗುರು ಕೆಳಗಡೆ ಒಂದು ಪಿಂಕ್ ಕಲರ್ ಡಾಟ್ ಇಟ್ಟರೆ ಸಾಕು. ಸೊ ಅದೇ ರೀತಿ ವಿಂಡು ಜಾಸ್ತಿ ಇರುತ್ತಲ್ಲ, ಸದಾಕಾಲದಲ್ಲಿ ವಿಂಡನ್ನು ಕಡಿಮೆ, ಅಂದರೆ ವಿಂಡು ಅಂದಾಗ ದೇಹದ ಚಲನೆಗಿನ್ನ, ವಿಂಡ್ ಅಂದಾಗ ಚಲನೆ ಅಂತ, ದೇಹದ ಚಲನೆಗಿನ್ನ ಮೈಂಡಿನ ಚಲನೆ ಜಾಸ್ತಿ ಇರುತ್ತಲ್ಲ. ರಾತ್ರಿ ಹೋಗಿ ಬೆಡ್ ಮಲಗಿದ್ರು ಕೂಡ ನಿದ್ದೆ ಬರಲ್ಲ. ಅದರಲ್ಲೂ ಎಸ್ಪೆಷಲಿ ಹಿಂದೆ ಹೇಳಿದೆ, ಪ್ರಕೃತಿ ವಿರುದ್ಧವಾಗಿ ನೀವೇನಾರ ರಾತ್ರಿ ಪಾಳಿ ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಬಂದರೆ ಖಂಡಿತವಾಗ್ಲೂ ಆ ಕೆಲಸ ಬಿಟ್ಟು ನೀವು ರಾತ್ರಿ ಮಲಗಕ್ಕೆ ಟ್ರೈ ಮಾಡಿದ್ರು ಕೂಡ ನಿದ್ದೆ ಬರಲ್ಲ. ಸೊ ನೀವು ವಿಂಡನ್ನು ಮೈಂಡ್ ಲೆವೆಲಲ್ಲಿ ಕಡಿಮೆ ಮಾಡ್ಕೋಬೇಕು ಅಂದಾಗ ಎಡಗೈನ ಕಿರುಬೆರಳು ವಿಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ನೀವು ಸ್ಕೈ ಬ್ಲೂ ಕಲರ್ದು ಒಂದು ಡಾಟನ್ನು ಇಟ್ಟರೆ ಸಾಕು, ನಿಮಗೆ ಮೈಂಡು ತಲೆ ದಿಕ್ಕಾಪಾಲಾಗಿ ಓಡೋದು, ತಲೆನೋವು, ಮೈಕೈ ನೋವು, ರಾತ್ರಿ ಮಲಗೋಗು ಬೆಡ್ ಮಲಗಿ ಉಳ್ಳಾಡಿದ್ರು ಕೂಡ ನಿದ್ದೆ ಬರದೇ ಇರೋದು, ಅದೆಲ್ಲದಕ್ಕೂ ಕೂಡ ಇಲ್ಲಿ ಒಂದು ಸ್ಕೈ ಬ್ಲೂ ಕಲರ್ ಡಾಟನ್ನು ಹಾಕ. ಅದರೊಂದಿಗೆ ಶೂನ್ಯತಾ ಭಾವ ಇರಬೇಕು, ಇರೋದರಲ್ಲಿ ತೃಪ್ತಿ ಕಾಣೋದು ಅಂತ ಹೇಳಿ, ಕಂಪ್ಯಾರಿಸನ್ ಮಾಡ್ಕೋಬಾರ್ದು ಅಂತ ಹೇಳಿ. ಅದೆಲ್ಲವೂ ಕೂಡ ಬರಬಾರ್ದು ನಿಮ್ಮಲ್ಲಿ. ಒಂಥರ ಇರೋದರಲ್ಲಿ ತೃಪ್ತಿ ಕಾಣೋದು, ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ನೀವು ಶೂನ್ಯತಾ ಭಾವಕ್ಕೆ ಹೋಗೋದು, ನಿಮ್ಮ ಎನರ್ಜಿ ದ್ವಿಗುಣಗೊಳ್ಳುತ್ತೆ. ನೀವು ಬ್ಲಾಕ್ ಕಲರಲ್ಲಿ ಒಂದು 0 ಅಂತ ನೀವು ಅಂಗೈಯಲ್ಲಿ ಬರ್ಕೊಂಡ್ರೆ ಸಾಕು. ಈ ರೀತಿ ಅಂಗೈಯಲ್ಲಿ ಬ್ಲಾಕ್ ಕಲರಲ್ಲಿ 0 ಅಂತ ಬರ್ಕೊಂಡ್ರೆ ಸಾಕು. ನಿಮ್ಮಲ್ಲಿ ಶೂನ್ಯತಾ ಮನೋಭಾವ ಬಂದಾಗ ನೀವು ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡಿಕೊಂಡು ಒತ್ತಡನ ತಂದ್ಕೊಳ್ಳೋದು ಕಡಿಮೆ ಆಗುತ್ತೆ. ಪ್ರತಿದಿನ ನೀವು ಬ್ಲಾಕ್ ಕಲರಲ್ಲಿ ಇಲ್ಲಿ ಒಂದು 0 ಅಂತ ಬರ್ಕೊಳ್ಳಿ, ಅಥವಾ ನೀವು ಫೋನಲ್ಲಿ ಹೋಮ್ ಸ್ಕ್ರೀನಲ್ಲಿ 0 ಅಂತ ಸೇವ್ ಮಾಡ್ಕೊಳ್ಳೋದು, ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಒತ್ತಡ ಅನ್ನಿಸ್ತಾ ಇದೆ, ಅಥವಾ ನಿಮ್ಮ ಮನೆ ವಾತಾವರಣನೇ ಒತ್ತಡ ಅನ್ನಿಸ್ತಾ ಇದೆ ಅಂದಾಗ ಆ ಜಾಗದಲ್ಲಿ ನೀವು ಒಂದು A4 ಶೀಟಲ್ಲಿ 0 ಅಂತ ಬರೆದುಬಿಟ್ಟು ಅಲ್ಲಿ ವಾಲಲ್ಲಿ ಹಾಕೋದು. ಈ ರೀತಿ ಮಾಡಿದಾಗಲೂ ಕೂಡ 0ದೊಂದಿಗೆ ಬ್ಲಾಕ್ನಲ್ಲಿ ನೀವು ಒಡನಾಟ ಇಟ್ಕೊಂಡಾಗ ನಿಮ್ಮಲ್ಲಿ ಒತ್ತಡ ಕಡಿಮೆ ಆಗೋದು, ಹೈಪರ್ ಟೆನ್ಷನ್ ಕಡಿಮೆ ಆಗೋದನ್ನು ನೀವು ಕಾಣ್ಬೋದು. ಅದಕ್ಕೆ ನೀವು ಬ್ಲಾಕ್ ಕಲರಲ್ಲಿ 0 ಅಂತ ಬರ್ಕೊಡೋದು. ಹಾಗೆ ಒಂದು ಆಕ್ಯುಪ್ರೆಷರ್ ಅಂತ ಹೇಳಿ, ನಿಮಗೆ ಅಧಿಕ ರಕ್ತದ ಒತ್ತಡ ಇದ್ದು, ಹಾರ್ಟ್ ಪಾಲ್ಪಿಟೇಷನ್ ಜಾಸ್ತಿ ಇದ್ದು, ನಿಮ್ಮಲ್ಲಿ ಆನ್ಸೈಟಿ ಇದ್ದು, ಆತಂಕ ಇದ್ದರೆ ಒಂದೇ ಒಂದು ಆಕ್ಯುಪ್ರೆಷರ್ ಪಾಯಿಂಟ್, ಈ ಪಾಯಿಂಟನ್ನು H8 ಆಕ್ಯುಪ್ರೆಷರ್ ಪಾಯಿಂಟ್, ಹಾರ್ಟ್ ಪಾಯಿಂಟ್ ಅಂತಲೇ ಹೇಳ್ತೀವಿ ನೋಡಿ. ಈ ರೀತಿ ಹೀಗೆ ಕೈ ಮಡಿಸಿದಾಗ ಕಿರುಬೆರಳು ಎಲ್ಲಿ ಟಚ್ ಆಗುತ್ತೋ ಅದೇ ರೀತಿ ನೀವು ಹೆಬ್ಬೆರಳು ಈ ರೀತಿ ಟಚ್ ಮಾಡಿದಾಗಲೂ ಅಲ್ಲೇ ಟಚ್ ಆಗುತ್ತೆ. ಈ ಎರಡು ಕೈಯಲ್ಲಿ ಕೂಡ ಈ ರೀತಿ ಈ H8 ಪಾಯಿಂಟನ್ನು ನಿಮಗೆ, ಇದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್, ನಿಮಗೆ ಹಾರ್ಟ್ ಪಾಲ್ಪಿಟೇಷನ್ ಜಾಸ್ತಿ ಇದೆ, ಆತಂಕ ಇದೆ, ಬೇಗದ ಎದೆ ಬಡಿತಾ ಇದೆ ಅಂದಾಗ ತಕ್ಷಣದಲ್ಲಿ ಸಪ್ರೆಸ್ ಮಾಡಲಿಕ್ಕೆ ನೀವು ಇಲ್ಲಿ 20 ಸಲ ಪ್ರೆಸ್ ಮಾಡಿದ್ರೆ ಸಾಕು. ನಿಮ್ಮ ಆನ್ಸೈಟಿ ಮತ್ತು ಹಾರ್ಟ್ ಪಾಲ್ಪಿಟೇಷನ್ ಜಾಸ್ತಿ ಇರೋದು ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಹಿಂದೆ ಹೇಳಿದೆ ಒಂದು ಡೀಪ್ ರಿಲ್ಯಾಕ್ಸೇಷನ್ ಅಂತ, ನಮ್ಮ ಯೂಟ್ಯೂಬಲ್ಲಿ ಈ ಒಂದು ಆಡಿಯೋ ಇದೆ, ಶವಾಸನ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತಿದೆ. ನಿಮಗೆ ದೈನಂದಿನದಲ್ಲಿ ಯಾವಾಗಾರ ಒತ್ತಡ ಅನ್ನಿಸ್ತು ಅಂದಾಗ ಆ ಆಡಿಯೋನ ಪ್ಲೇ ಮಾಡಿಬಿಟ್ಟು ಆ ಆಡಿಯೋದಲ್ಲಿ ಇರ್ತಕ್ಕಂಥ ಇನ್ಸ್ಟ್ರಕ್ಷನನ್ನು ಫಾಲೋಅಪ್ ಮಾಡಿ. ತಕ್ಷಣದಲ್ಲಿ ನಿಮಗೆ ಹೈಪರ್ ಟೆನ್ಷನ್ನು ಕಡಿಮೆ ಆಗೋದು, ಹೈ ಬ್ಲಡ್ ಪ್ರೆಷರ್ ಇದ್ದರೆ ಕಡಿಮೆ ಆಗೋದನ್ನು ನೀವು ಕಾಣ್ಬೋದು. ಆ ಆಡಿಯೋನ, ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಕೂಡ ನೀವು ಫಾಲೋಅಪನ್ನು ಮಾಡ್ಬೋದು. ಸೊ ಹಿಂದೆ ಹೇಳಿದಾಗೆ ಫುಡ್ಡಲ್ಲಿ ಬದಲಾವಣೆನ ತೆಗೆದುಕೊಬಾರ್ದು, ಪ್ರಕೃತಿ ವಿರೋಧವಾಗಿ ಏನೇ ಮಾಡದೇ ಇರೋದು, ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ದೇ ಇರೋದು, ಅದರೊಂದಿಗೆ ಈ ಕಲರ್ ಥೆರಪಿನ ಯೂಸ್ ಮಾಡೋದು, 0ನ ಬರ್ಕೊಳ್ಳೋದು. ಹಾಗೆ ಕೊನೆಯಲ್ಲಿ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಕು ಆ ಯೂಟ್ಯೂಬ್ದು ನಮ್ಮದು ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ಫಾಲೋಅಪನ್ನು ಮಾಡ್ತಾ ಬರೋದು. ಹಾಗೆ ಆಕ್ಯುಪ್ರೆಷರನ್ನು ಬಳಸೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ನ್ಯಾಚುರಲ್ ಆಗಿ ನಿಮ್ಮ ಹೈಪರ್ ಟೆನ್ಷನ್ನು, ಹೈ ಬ್ಲಡ್ ಪ್ರೆಷರ್ ಹಂತ ಹಂತವಾಗಿ ನಿಯಂತ್ರಣಕ್ಕೆ ಬಂದು ಸಂಪೂರ್ಣವಾಗಿ ನೀವು ವಾಸಿ ಕೂಡ ಮಾಡ್ಕೋಬೋದು. ಸೊ ತಮ್ಮ ಸುತ್ತಮುತ್ತಲಲ್ಲಿ ಯಾರು ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.